ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ 6 ಗಂಟೆಗೆ ಐತೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನೋಡ್ರಿ ಅಲ್ಲಿ ರಾಯಣ್ಣತ ನೀರು ಬಳಸ್ಕೊಳ್ತಾರ ಜಳಕ ಮಾಡಕ್ಕೆ. ಅವನಿಗೆ ಸ್ಕೂಲ್ಗೆ ಹೋಗೋದಲ್ರಿ, ಅದಕ್ಕಲ್ಲೇ ಲೇಟ್ ಆಗ್ತೈತಿ. ಅವನೇನು ಜಲ್ದಿ ಎಬ್ಸಿನಿ ಜಳಕ ಮಾಡಿ ಉಂಡು ತಿಂದು ಹೋಗೋದ್ರಾಗ ಅವ್ನಿಗೆ ಟೈಮ್ ಆಗ್ತದ್ರಿ. 8:15 ಹೋಗ್ತಾರ್ರಿ ಅವರು. ನೋಡ್ರಿ ಇಲ್ಲಿ ರಚ್ಚ ಹ್ಯಾ ಮಾಡತ್ತ ಅಂತೇಳಿ ಪಿಶ್ವ್ಯಾಗ ಅರ್ಬಿ ಇಡ್ತೀವಿ. ಎಲ್ಲ ಅರ್ಬಿ ಜೋಗಾಗತ್ತಾವ್ರಿ. ರಚ್ಚು ಇಲ್ಲಿ ನೋಡಲ್ಲಿ ಹಾಯ್ ಮಾಡು ಎಲ್ಲರಿಗೆ. ಹಾಯ್ ಮಾಡು. ಹಾಯ್ ಮಾಡಿ ನೋಡ್ರಿ. ಜಸ್ಟ್ ಹಿನಾಗಿ ಎದ್ದಾಡ್ರಿಕಿ. ನಾ ಜಳಕ ಮಾಡಿ ಬರೋದ್ರಾಗ ಎದ್ದಾಡ್ರಿಕಿ. ಇವತ್ತು ಅಡುಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗಲ್ಗ್ಯದ್ರಿ. ಯಾಕಂದ್ರೆ ರಾಯಣಗ ಸ್ಕೂಲಿಗೆ ಕಟ್ಬೇಕಲ್ರಿ, ಅದಕ್ಕೆ ಬುತ್ತಿ ಕಟ್ಬೇಕ್ರಿ. ಅವನಿಗೂ ಟಿಫಿನ್ ಕಟ್ಟಬೇಕು. ಏನು ಮಾಡ್ಬೇಕಂತ ಗೊತ್ತಾಗಲ್ಗ್ಯದ. ನನ್ನ ಮಾಡೋನು ನೋಡ್ರಿ ಕಿ ನನ್ನ ಮಾಡೋಣತ್ರಿ. ನಾ ಏನು ಮಾಡ್ಬೇಕು ನಾನು ಏನು ಚಪಾತಿ ಬಟಾಟೆ ಪಲ್ಯ ಮಾಡ್ಬೇಕಲ್ಲತ್ತೇನ್ರಿ. ಅವ ಉಣ್ತಾನೆ ಗೊತ್ತಿಲ್ಲ. ರಾಯಣ ನೀವು ಉಣ್ತೀಯಲ್ಲ ಚಪಾತಿ ಬಟಾಟೆ ಪಲ್ಯ ಮಾಡಿ. ಎದ್ರದು ಹಾಂ ಅರ್ಶಿಣ ಹಾಕಿ ಬಟಾಟಿದು ಅರ್ಶಿಣ ಹಾಕಿ ಮಾಡಂತ್ರಿ. ಅರ್ಶಿಣ ಗಟ್ಟಿ ಪಲ್ಯ ಮಾಡ್ತಾರಲ್ರಿ, ಆ ರೀತಿ ಮಾಡತ್ತೆ ಹೇಳ್ತಾನ್ರಿ ಅವ. ಅದೇ ರೀತಿ ಮಾಡ್ತೇನೆ ರೀ. ಇವಾಗ ಹಸಿಮೆಣ್ಸಿನ್ಕಾಯಿ ಬಟಾಟಿ ಉಳ್ಳಾಗಡ್ಡಿ ಎತ್ತ ಹಾಕಿ ಹಾಂ ನಿನಗೆ ಹಾಕಾನು ನೋಡ್ರಿ. ಹಿನಾಗ ಎದ್ದಾವ್ರಿ, ಎದ್ದಕ್ಕೆ ನನಗೆ ಹಾಕಿ ಅಂತ. ನಾನು ಸೀರೆ ಎತ್ತು ಉಟ್ಕೊಳ್ಬೇಕಂದ್ರೆ ಬಂದು ಸೀರೆ ಉಡಿಸ್ತಾಳ್ರಿ ಆಕಿ ನನಗೆ. ಆಕಿ ಸೀರೆ ಉಟ್ಕೋತಾಳ್ರಿ, ರಚ್ಚು ಸೀರೆ ಉಡಿಸ್ತಾಳ್ರಿ ಆಕಿ. ನಮ್ಮ ರಾಧಿಕಾ ಆಕಿ ಭಾಳ ಅಂದ್ರೆ ಭಾಳ ಶಾಣೆ ಅದಾಳೆ ನಮ್ಮ ರಾಧಿಕಾ. ರಚ್ಚು ಇವ್ರು ನೋಡ್ರಿ ಏನೋ ಜಳಕ ಮಾಡಿ ನೋಡ್ರಿ ಜಸ್ಟ್ ಹಿನಾಗ ಎದ್ದಾರ ಅಲ್ಲ ಮಮ್ಮಿ. ನೋಡ್ರಿ ಏನೋ ನಿದ್ದೆ ಅದ ಆಕಡೆ ಸಿಗತ್ತಾರ ಮೊಕಲ್ರಿ. ಇಷ್ಟು ಜಲ್ದಿ ಎದ್ದು ಕುಂದಿರ್ತಾರ್ರಿ. ಏನೋ ದೊಂತಿ ಮಾಡಿಸ್ಬಿಡಲ್ಲ ನನಗೆ. ಅವ್ರ ಪಪ್ಪ ಏನೋ ಜಸ್ಟ್ ಹೊರಗೆ ಹೋಗ್ಯಾರ. ಬರ್ರಿ ಏನ್ರಿ ಮಾಡೋಣಂತ. ಇನ್ನೂ ಅಡುಗೆ ಮಾಡ್ಬೇಕ್ರಿ. ಏನೂ ಮಾಡಿಲ್ಲ, ಇವಾಗ ಮಾಡ್ಬೇಕ್ರಿ. ಕುಕ್ಕರ್ದಾಗ ಇದು ಹಾಕಿಟ್ಟೀನಿ ರೀ, ಬಟಾಟೆ ಹಾಕಿಟ್ಟೀನಿ ರೀ ಕುಕ್ಕರ್ದಾಗ, ಜಲ್ದಿ ಕುದಿತಾ ಅಂತೇಳಿ. ನೋಡ್ರಿ ಅಲ್ಲಿ ಕುಕ್ಕರ್ದಾಗ ಕುದ್ದವ್ರಿ. ಇವಾಗ ಬಂದ್ ಮಾಡಿ ಇಟ್ಟೀನಿ. ಇವಾಗ ಅವಕ್ಕೆ ಸುಲಿಬೇಕ್ರಿ. ಸುಲಿದು ಪಾಣೆ ಹೊಡಿತೀನಿ ರೀ. ಒಂದು ಸ್ವಲ್ಪ ಹಿಟ್ಟು ನಾದಿ ಇಡ್ತೀನಿ. ಹಿಟ್ಟು ನಾದಿಟ್ಟಂದ್ರೆ ಜಲ್ದಿ ನೆನಿತದ್ರಿ ಹಿಟ್ಟು. ಚಪಾತಿ ಚಂದ ಬರ್ತದ್ರಿ. ಹಿಟ್ಟು ಎಷ್ಟು ನಾದಿಡ್ತೇವಲ್ರಿ ಅಷ್ಟು ಚಂದ ಬರ್ತದ್ರಿ ಹಿಟ್ಟು. ನೆನಿತಂದ್ರೆ ಭಾಳ ಅಂದ್ರೆ ಭಾಳ ಚಂದ ಬರ್ತದ್ರಿ. ನಮ್ಮ ಗೋಧಿ ಹಿಟ್ಟು ಅದು ಮೊನ್ನೆ ಅಂಗನವಾಡ್ಯಾಗ ಕೊಟ್ಟಾರಲ್ರಿ, ಅದು ಚಂದ ಐತ್ರಿ ಹಿಟ್ಟು. ಅವಾಗೆ ನಾದಿ ಯಾವಾಗೆ ಮಾಡಿದ್ರೂ ಬರ್ತಾವ್ರಿ ಚಪಾತಿ ಚಂದ ಬರ್ತಾವೆ. ಬರ್ರಿ ಮಾಡೋಣಂತ. ಪಟ್ಪಟ ರಾಯಣಗ ಟಿಫಿನ್ ಕಟ್ಟದ. ಯಾಕಂದ್ರೆ 8:15 ಹೋಗ್ತಾನ್ರಿ ಅವ. ಅದಕ್ಕಲಾಗ ಜಲ್ದಿ ಆಗಲ್ಲಲ್ರಿ ರಚ್ಚು ತೊಗೊಂಡು. ನೋಡ್ರಿ ನಮ್ಮ ರಚ್ಚು ಹ್ಯಾಂಗ ಮಾಡತ್ತ ಅಂತೇಳಿ. ಅಲ್ಲ ರಚ್ಚು ಹಾಯ್ ಮಾಡಲ್ಲ ರೀ. ನೋಡ್ರಿ ಹಾಯ್ ಮಾಡತ್ತ ಎಲ್ಲರಿಗೂ. ಬರ್ರಿ ನಾವು ಪಟ್ಟಣ ಅಂತೇಳಿ ಅಡುಗೆ ಮಾಡೋಣಂತ. ಇವತ್ತು ಏನೋ ಆಯ್ ಬರ್ತಿರ್ಬೇಕ್ರಿ ಪುನಾದಿಂದ. ಬರ್ತಾಳೋ ಏನೋ ಏನು ಮಾಡ್ತಾಳೋ. ನಿನ್ನೆ ಬರ್ತೀನಿ ಅಂತ ಹೇಳ್ರಿ. ಅಲ್ಲಿ ಗಾಡಿ ಕೂತ್ ಬಂದ್ರಂದ್ರೆ ಈ ಕಡೆ ಬರ್ತಾಳ್ರಿ ಆಕಿ. ಬಿಡು ಮಮ್ಮಿ ಬೀಸ್ತದೆ ಎಲ್ಲ. ತಲೆ ಕಟ್ಕೊಂಡು ಅರ್ಬಿ ಬಿಚ್ಚಾಗತ್ತಾಳ್ರಿ ಆಕಿ. ಕರೆಂಟ್ ಹೋದು ನೋಡ್ರಿ. ಜಸ್ಟ್ ಮನೆಗೆ ಲೈಟ್ ಹೋಗೋಣ. ಇಲ್ಲಿ ಹೊರಗೆ ಬಂದ್ರಿ ನೋಡ್ರಿ. ಇಲ್ಲಿ ಆಗಳತ್ತಾಯಿ ಕುಕ್ಕರ್ದಾಗ ಬಟಾಟೆ ಹಾಕ್ಕೊಂಡಿದ್ದಲ್ರಿ, ಅವು ಕುದಿಸಿ ಸುಲಿದು ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಒಂದೊಂದು ಪೀಸಿನ ಗತ್ಲೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಆಮೇಲೆ ಉಳ್ಳಾಗಡ್ಡಿ ಟಮಾಟಿನೂ ಕಟ್ ಮಾಡಿ ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಉದ್ದ ಕಟ್ ಮಾಡಿ ಇಟ್ಕೊಂಡಿನಿ. ಟಮಾಟಿ ಸಣ್ಣ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಹಸಿ ಮೆಣ್ಸಿನ್ಕಾಯಿ ಇದ್ರೆ ನೋಡ್ರಿ ಇಲ್ಲಿ ಮಿಕ್ಸರ್ಗೆ ಹಾಕ್ಕೊಂಡಿನಿ. ಫುಲ್ ಕಾಂಟ್ ಹೊಂಟದ್ರಿ ಮಿಕ್ಸರ್ದಾಗ. ಯಾಕಂದ್ರೆ ಹಸಿ ಮೆಣ್ಸಿನ್ಕಾಯಿ ಇರ್ತಾವಲ್ರಿ, ಅದಕ್ಕೆ ಫುಲ್ ಇದು ಆಗ್ಬಿಟ್ಟೈತ್ರಿ. ನೋಡ್ರಿ ಎರಡು ಸಣ್ಣ ಹಾಕ್ಕೊಂಡಿನಿ ಅಂತೇಳಿ. ಬರ್ರಿ ಇವಾಗ ಪಾಣೆ ಹೊಡೆಯೋಣಂತ. ನೋಡ್ರಿ ಇಲ್ಲಿ ಕಡಾಯಿದಾಗ ಎಣ್ಣೆ ಹಾಕ್ಯಾರೆ ಕಾವಿಗಿಟ್ಟಿನಿ. ಇವಾಗ ಪಾಣೆ ಹೊಡಿಬೇಕಲ್ರಿ ಪಲ್ಯಕ್ಕೆ, ಅದಕ್ಕೆ ಇವಾಗ ಜೀರಿಗೆ ಹಾಕ್ಕೊಳಗತ್ತೀನಿ ನೋಡ್ರಿ. ಎಣ್ಣೆ ಇಟ್ಕಾಯ್ತದ ಚಟ್ಪಟ್ ಅಂತ ಸಿಡತಾವು. ಇವಾಗ ಇದಕ್ಕಿಷ್ಟು ಕಡಿಪತ್ತ ಇಟ್ಟು ಹಾಕೋತೀನಿ ರೀ. ಕಡಿಪತ್ತ ಹಾಕ್ಕೊಂಡಿಕ್ಯಾರೆ. ಕಡಿಪತ್ತನೂ ಎಲ್ಲ ಎಣ್ಣೆ ಕುದ್ದಾಗತ್ತದ ನೋಡ್ರಿ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಅವೆರಡು ಒಮ್ಮೆಗೆ ಹಾಕೋತೀನಿ ರೀ. ಗಟ್ಟಿ ಪಲ್ಯ ಮಾಡ್ತೀನಲ್ರಿ ಬಟಾಟಿಗೆ, ಅದಕ್ಕೆ ಜಲ್ದಿ ಇದು ಹಾಕತ್ತೇಳಿ ಜಲ್ದಿ ಎಣ್ಣೆ ಕುದಿತಾವ್ರಿ. ಅದಕ್ಕಾಗೆ ಎರಡು ಒಮ್ಮೆಗೆ ಹಾಕ್ಬಿಟ್ಟ. ಇದಕ್ಕೆ ಇವಾಗ ಒಂದು ಚಮಚ ತೊಗೊಂಡು ಇವಾಗ ಕೆಂಪಗಾಗಂಗೆ ಎಣ್ಣೆಗ ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆ ಫುಲ್ ಇದಾಗಬೇಕು ರೀ, ಕೆಂಪಗಾಗಬೇಕು ಅಷ್ಟು ತನಕ ಫ್ರೈ ಮಾಡ್ಕೊತೀನಿ. ಇದಕ್ಕೆ ನೀರು ಆತ ಏನೂ ಹಾಕಲ್ರಿ. ಯಾಕಂದ್ರೆ ಗಟ್ಟಿ ಪಲ್ಯ ಮಾಡೋದು ಅದಕ್ಕೆಲ್ಲ ನೀರು ಹಾಕಲ್ರಿ. ಹಿಂಗೆ ಮಾಡ್ತೀನಿ ರೀ.
ನೋಡ್ರಿ ಎಷ್ಟು ಕೆಂಪಾಗಲತ್ತ ಅಂತೇಳಿ ಇನ್ನೊಂದು ಸ್ವಲ್ಪ ಕೆಂಪಾಗಬೇಕು ರೀ. ಇನ್ನೂ ಒಂದು ಸ್ವಲ್ಪ ಇದಾವ ರೀ. ನೋಡ್ರಿ ಇಲ್ಲಿ ಇನ್ನೊಂದು ಸ್ವಲ್ಪ ಹಸಿ ಅದಾವು. ಇನ್ನೊಂದು ಸ್ವಲ್ಪ ಮೆತ್ತಗಾಗಬೇಕು ರೀ. ಇವು ಮೆತ್ತಗಾದಂದ್ರೆ ತೀರಾ ಇದು ಚಂದ ಆಗ್ತದ. ನೋಡ್ರಿ ಇವಾಗ ಸಕ್ರೆ ಅದ, ಚಾ ಪುಡಿ ಅದ, ಹಾಲ ನಿಮಗೆ ಪಾವು ತೊಗೊಂಡು ಬಾ. ನೋಡ್ರಿ ಒಣಗಿ ಇದು ಮಾಡತ್ತೀನಿ. ಇನ್ನೂ ಚಾ ಮಾಡಿಲ್ರಿ. ಅವ್ರಿಗೆ ಚಾ ಬೇಕಂತ ಅದಕ್ಕೆ ಹಾಲು ತರ್ಬೇಕು ಹೋಗ್ಯಾನ್ರಿ ರಾಯಣ. ಇವಾಗ ಈಗ ನೋಡ್ರಿ ಇವಾಗೆಲ್ಲ ಕೆಂಪಗಾಯ್ತು ನೋಡ್ರಿ. ಬರ್ರಿ ಇದಕ್ಕೆ ಇವಾಗ ಅರಿಶಿಣ ಇದು ಹಾಕೋನು. ಇದಕ್ಕೆ ಇನ್ನು ಹಸಿಮೆಣ್ಸಿಕಾಯಿ ಹಾಕಿಲ್ಲಲ್ರಿ, ಇವಾಗ ಹಾಕ್ಲತ್ತೀನಿ ನೋಡ್ರಿ. ಯಾಕಂದ್ರೆ ಹಸಿಮೆಣ್ಸಿಕಾಯಿ ಜಲ್ದಿ ಎಣ್ಣೆ ಬಳಾತನ ಇದು ಮಾಡ್ದೇವಲ್ಲ ಖಾಂಟಿ ಇರ್ತದೆ ಅಂತೇಳಿ ಇವಾಗ ಹಾಕ್ಲಾಗತ್ತೀನಿ ರೀ. ಇದಕ್ಕೆ ಇವಾಗ ಎಲ್ಲ ಕಡೆ ತಿರುವನ್ರಿ. ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಲ್ರಿ. ಖಾರನೂ ಒಂದು ಸ್ವಲ್ಪ ಎಣ್ಣೆ ಕುದಿಬೇಕಲ್ರಿ. ನೋಡ್ರಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳಗತ್ತೀನಿ. ನಮಗೆ ಎಷ್ಟು ಬೇಕಷ್ಟು ರುಚಿ ತಕ್ಕಷ್ಟು ಹಾಕೋಗತ್ತೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಇಷ್ಟು ಹಾಕಂಬ್ರಿ. ನೋಡ್ರಿ ಇಲ್ಲಿ ನಮ್ಮ ರಾಯಣ ಅರಿಶಿಣ ಮಾಡಂತ ಹೇಳ್ತಾನೆ ರೀ ಅವ. ಅಂದ್ರೆ ಅವನಿಗೆ ಗಟ್ಟಿ ಪಲ್ಯ ಎಲ್ಲ ಬರಲ್ಲಲ್ರಿ, ಅದಕ್ಕೆ ಅರಿಶಿಣ ಮಾಡಲತ್ತಾನ. ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕಿ ನೋಡ್ರಿ. ಇವಾಗ ಎಲ್ಲ ಕಡೆಗೆ ತಿರುಗಾಡನ್ರಿ. ಇದು ಅರಿಶಿಣ ಉಪ್ಪು ಎಲ್ಲ ಕಡೆ ಕರಗಬೇಕಲ್ರಿ, ಅದಕ್ಕೆ ಎಲ್ಲ ಕಡೆ ತಿರುಗಾಡತ್ತೀನಿ. ನೋಡ್ರಿ ಯಾವ ರೀತಿ ಐತೆ ಅಂತೇಳಿ, ಹೆಂಗೈತೆ ಅಂತೇಳಿ ನೋಡ್ರಿ ನೀವೇ. ಇದಕ್ಕೆ ಇವಾಗ ಬಟಾಟೆ ಇಟ್ಟು ಹಾಕೊಂಡು ತಿರುಗಾಡ್ಕೊಳ್ಳೋದತ್ರಿ. ನೋಡ್ರಿ ಇಲ್ಲಿ ಇವಾಗ ಬಟಾಟೆ ತೊಗೊಂಡಿನಿ, ಹಾಕೋತೆ ನೋಡ್ರಿ. ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ. ಇವಾಗ ಹಾಕೊಂಡ್ಕೆರೆ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ನೋಡ್ರಿ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಬಟಾಟೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ ನಾನು. ಯಾಕಂದ್ರೆ ಕೈಲೇ ಹೊಡೆದೇವು ಅಂದ್ರೆ ಗಂಟೆ ಆತೇಳಿ ಅವಕ್ಕೆ ಕಟ್ ಮಾಡಿ ಇಟ್ಕೊಂಡೇನ್ರಿ. ಕುದಿಸಿ ಫುಲ್ ಅಪ್ಟಾನೆ ಕುದಿಸಿನ್ರಿ. ಅಂದ್ರೆ ಪೂರ್ತಿ ಏನು ಬಟಾಟೆ ಗಡ್ಡೆ ಇರ್ತದಲ್ರಿ ಅದು ಹಾಗೆ ಕುದಿಸ್ಕೆರೆ ಒಡ್ಕೊಂಡು ಇಟ್ಕೊಂಡು ನೋಡ್ರಿ. ಇದ್ರ ಕೂಡ ಬಿಸಿ ಬಿಸಿ ಚಪಾತಿ ಬಿಸಿ ರೊಟ್ಟಿ ಆದ್ರೆ ಭಾಳ ಮಸ್ತ್ ಆಗ್ತದ್ರಿ. ಭಾಳ ಅಂದ್ರೆ ಭಾಳ ಚಂದ ಆಗ್ತದ ನೋಡ್ರಿ. ರೆಡಿ ಐತೆ ನೋಡ್ರಿ ಬಟಾಟೆ ಪಲ್ಯ. ಇವಾಗ ಚಪಾತಿ ಇಷ್ಟೇ ಮಾಡಿರ್ತೈತಿ. ಚಾ ಕುಡಿದು ಆಮೇಲೆ ಚಪಾತಿ ಮಾಡ್ತೀನಿ ರೀ. ಯಾಕಂದ್ರೆ ಇನ್ನೂ ಚಾ ಮಾಡಿಲ್ರಿ, ಚಾ ಕುಡಿಬೇಕು ಮೊದಲ. ರಾಯಣ ಹೋದಂತೆ ಗಡ್ಬಡ್ದಾಗ ಮೊದಲ ಪಲ್ಯನೇ ಮಾಡ್ಲಾತೀನಿ. ಆಯ್ತು ನೋಡ್ರಿ ಬಟಾಟೆ ಪಲ್ಯ. ಇಲ್ಲಿ ಪಲ್ಯ ತೆಗೆದು ಚಾ ಕಿಟ್ಟಿನಿ. ಚಾ ಕುಡಿಬೇಕಂತೇಳಿ ಇವಾಗ ಚಾ ಕುಡಿದು ಮಾಡಿ ಚಪಾತಿ ಮಾಡ್ತೀನಿ ರೀ. ಬರ್ರಿ ಚಾ ಕುಡಿಯೋಣಂತ ಎಲ್ಲರದು ಚಾ ಆಗ್ಯದಂತೇಳಿ ಅನ್ಕೋತೀನಿ. ನೋಡ್ರಿ ಇವಾಗ ಚಾ ಮಾಡಿ ಇವಾಗ ಕುಡಿಬೇಕು ನೋಡ್ರಿ ಪಲ್ಯ ಮಾಡಿ. ಬರ್ರಿ ಎಲ್ಲರೂ ಚಾ ಕುಡಿಯೋಣಂತ. ನೋಡ್ರಿ ಇಲ್ಲಿ ನಮ್ಮ ಆಯಿ ಬಂದಾಳ ನೋಡ್ರಿ. ಹಿನಾಗಿ ಪುನಾದಿಂದ ಬಂದಾಳ್ರಿ. ನಮ್ಮ ಸಮರ್ಥಗ ಬಿಟ್ಟು ಮಾಡಿ 2 ದಿನ ನಿಂತು ಬಂದಾಳ ನೋಡ್ರಿ. ಅವ್ರಿಗೆ ಬರೋ ಮತ್ತಿಗೆ ರಾಯಣಗ ರಾಧಿಕಗ ರಚ್ಚುಗ ತಿನ್ನಕ್ಕೆ ತೊಗೊಂಬಂದಾಳ್ರಿ ಬಿಸ್ಕಿಟ. ಆಮೇಲೆ ನಿಂಬಿಗೋಳೆ ಅಂತಾರಲ್ರಿ, ಅವು ಮೊದಲು ರೂಪಾಯಿಗೆ 2 ಬರ್ತೀವಲ್ರಿ, ಅವು ನಿಂಬಿಗಳ ತೊಗೊಂಬಂದಾಳ್ರಿ. ಅವು ಎಲ್ಲರಿಗೆ ಕುಡ್ಲಿಗತ್ತವ್ರಿ. ನೋಡ್ರಿ ಮಾಯಿ ಬರೋ ಮತ್ತಿಗೆ ನಾನು ಚಪಾತಿ ಮಾಡತ್ತಿದ್ದ. ಪಲ್ಯ ಮಾಡಿನಲ್ರಿ ಹಿನಾಗಿ ಬಟಾಟೆ ಪಲ್ಯ. ಇವಾಗ ಚಪಾತಿ ಮಾಡತ್ತೀನಿ ನೋಡ್ರಿ. ಆ ಕಡೆದವರು ಫೋನ್ ಹಚ್ಚಿ ಕೇಳತ್ತಾರ. ಅಂದ್ರೆ ನಮ್ಮ ಭಾವ ಫೋನ್ ಹಚ್ಚಿ ಕೇಳತ್ತಾರ್ರಿ ಹೋಗಿದ್ದೇನಿಲ್ಲ ಅಂತೇಳಿ. ಅದಕ್ಕೆ ಬಂದಿನಪ್ಪ ಅಂತ ಹೇಳತ್ತಾಳ ನೋಡ್ರಿ. ಇವಾಗ ನೋಡ್ರಿ ನಾನು ಚಪಾತಿ ಮಾಡತ್ತೀನಿ. ಜಸ್ಟ್ ಹಿನಾಗಿ ಚಪಾತಿ ಮಾಡತ್ತೀನಿ ನೋಡ್ರಿ ಹೆಂಗೆ ತಿಡತ್ತೀನಿ ಅಂತೇಳಿ. ಭಾಳ ಮಂದಿ ಚಪಾತಿ ಭಾಳ ಚಂದ ಮಾಡ್ತೀರಕ್ಕ ಅಂತೇಳಿ ಕಮೆಂಟ್ದಾಗ ಹೇಳಿದ್ರಿ. ಚಪಾತಿ ನೋಡ್ರಿ ನಾವು ಯಾವಾಗೂ ಡೈಲಿ ಹಿಂಗೆ ಮಾಡ್ತೀವಿ. ಹಿಟ್ಟು ಹಚ್ಚಿ ಮಾಡೋದಕ್ಕಿಂತ ಹಿಂಗೆ ಮಾಡಿದ್ರೆ ಎಣ್ಣೆ ಕಮ್ಮಿ ಹೋಗ್ತದ್ರಿ. ಯಾಕಂದರೆ ಹಿಟ್ಟು ಹಚ್ಚಿ ಮಾಡಿದೆ ಅಂದರೆ ಎಣ್ಣೆ ಜಾಸ್ತಿ ಹಚ್ಚಬೇಕಾಗ್ತದೆ. ಅದಕ್ಕೆ ಒಳಗನೂ ಹಚ್ಚಬೇಕು, ಆಮೇಲೆ ಮ್ಯಾಲೆಲ್ಲ ಎಣ್ಣೆ ಕಾಣಪ್ಲೆ ಮ್ಯಾಲೆಲ್ಲ ಹಚ್ಚಬೇಕು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದೆ ಅಂದ್ರೆ ಆಯ್ತು ರೀ. ಜಲ್ದಿನೇ ಚಪಾತಿ ಅದ್ದು ಬಿಡ್ತಾವೆ. ಜಲ್ದಿ ಚಪಾತಿನೂ ನೋಡೋಕೆ ಚಂದ ಕಾಣ್ತಾವೆ ರೀ. ಚಂದನೂ ಕಾಣ್ತಾವೆ ರೀ. ಚಪಾತಿ ಬುರ್ಸ್ ಕಾಣಲ್ಲ, ಹಿಟ್ಟಿಟ್ಟು ಕಾಣಲ್ಲ. ಅದಕ್ಕಾಗೆ ನಾನು ಎಣ್ಣೆ ಹಚ್ಚಿ ಚಪಾತಿ ಮಾಡ್ತೀನಿ ರೀ ಹಿಂಗೆ ತಗಡಿನ ಮೇಲೆ. ನೋಡ್ರಿ ನಮ್ಮ ರಚ್ಚು ಅವ್ರ ಆಯಿ ನಿಂಬಿಗೋಳೆ ಕೊಟ್ಟಾಳ. ಅದಕ್ಕೆ ನಿಂಬಿಗೋಳೆ ತಿನ್ನತ್ತಾಳ ನೋಡ್ರಿ ಹೆಂಗೆ ತಿನ್ನತ್ತಾಳ ಅಂತೇಳಿ. ಅವ್ರಿಗೂ ನಿಂಬಿಗೋಳೆ ಕೊಟ್ಟಳು. ಅವರು ತಿನ್ಕೋತ ಕೂತಾರ್ರಿ. ನೋಡ್ರಿ ಚಪಾತಿನೂ ಇವಾಗ ರಾಯಣನೂ ಬುತ್ತಿ ಕಟ್ಟಬೇಕು. ಆಮೇಲೆ ನಮ್ಮ ಭಾವನೂ ದೌಂತಿಗೆ ಹೋಗ್ತಾನತ್ರಿ, ಅವ್ರಿಗೂ ಬುತ್ತಿ ಕಟ್ಟಬೇಕು. ಆಯಿ ನೋಡ್ರಿ ಜಳಕ ಮಾಡ್ಲಾಗತ್ತಾಳ. ಹಿನಾಗಿ ಬಂದಾಳಲ್ರಿ. ಅಲ್ಲಿದ್ದು ಬಸ್ನ ರಾತ್ರಿ ಬೆಳಗನ ಹೈರಾಣ ಆಗಿರ್ತದೆ ಅಂತೇಳಿ ಜಳಕ ಮಾಡ್ಲತ್ತಾಳ.
ಆಮೇಲೆ ರಾಯ ನೋಡ್ರಿ ಏನು ಮಾಡತ್ತಾನ ಅಂತೇಳಿ ಮುಖ ತೊಗೊಳಗತ್ತಾನ. ಅವನು ಸಾಲಿ ಡ್ರೆಸ್ ಹಾಕೊಂಡಾನ್ರಿ, ಸಾಲಿಗೆ ರೆಡಿ ಮಾಡ್ಕೋಬೇಕಲ್ರಿ. ಹಾಗೆ ಚಪಾತಿ ಮಾಡಬೇಕು, ಹಾಗೆ ಸಾಲಿ ಡ್ರೆಸ್ ಹಾಕೊಳಗತ್ತೀನಿ ರೀ. ನೋಡ್ರಿ ಇಲ್ಲಿ ಅವನಿಗೆ ಹಾಗೆ ಈ ಕಡೆ ರೆಡಿ ಮಾಡತ್ತೀನಿ, ಆ ಕಡೆ ಚಪಾತಿ ಮಾಡತ್ತೀನಿ ರೀ. ಆಗಳೇ ಆ ಕಡೆ ಕೂತಿದ್ದಲ್ರಿ, ಅವನಿಗೆ ರೆಡಿ ಮಾಡ್ಕೋತೆ ಮತ್ತು ಈ ಕಡೆ ಕೂತ್ರಿ ನಾನು. ಬೂಟ್ ಹಾಕೋತಾನ ರೀ, ಬೂಟ್ ಅತ್ತೆಲ್ಲ ಹಾಕೋತಾನ. ಅವನಿಗೆ ಟಾಯಿ ಬೆಲ್ಟ ಇಬತ್ತಿ ಆಮೇಲೆ ಹಣೆ ಮೇಲೆ ಒಂದು ಸ್ವಲ್ಪ ಗಂಧ, ತಲೆಗೆ ಎಣ್ಣೆ ಹಚ್ಚೋದು ಮಾಡ್ಬೇಕಲ್ರಿ ಅವನಿಗೆ ಇಷ್ಟು ಮಾಡಿ ರೆಡಿ ಮಾಡಿ ಕೊಟ್ಟು ಕಳಿಸ್ಬೇಕು ರೀ. ಹಂಗೆ ಚಪಾತಿನೂ ಮಾಡಬೇಕು. ಚಪಾತಿ ಬಿಟ್ಟು ಅವನಿಗೆ ರೆಡಿ ಮಾಡತ್ತೀನಿ ನೋಡಿರಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಮತ್ತೆಲ್ಲರಿಗೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ. ಎಲ್ಲರಿಗೂ ನಮಸ್ಕಾರ.